ರಾಯರಿಗೆ ಮಧ್ಯಾಹ್ನದ ಪೂಜೆ ಅತ್ಯಂತ ಶ್ರೇಷ್ಠವಾದ ಪೂಜೆ ಅಂತಲೇ ಹೇಳ್ಬೋದು. ಮಂತ್ರಾಲಯದಲ್ಲಿ ಈ ಸಮಯದಲ್ಲಿ ರಾಜೋಪಚಾರದ ಪೂಜೆ ನಡೆಯುತ್ತದೆ. ಈ ಸೇವೆಯಿಂದ ನಮಗೆ ಏನೇನು ಅನುಕೂಲವಾಗುತ್ತವೆ ಅಂದರೆ, ರಾಯರ ಅನುಗ್ರಹದಿಂದ ಮನೆಯಲ್ಲಿ ಧ್ಯಾನ ಮತ್ತು ಧನದ ಕೊರತೆಯಾಗಬಾರದು ಎಂಬ ಸಂಕಲ್ಪದೊಂದಿಗೆ ಈ ಸೇವೆಯನ್ನು ಮಾಡಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಯಾವುದೇ ಆರ್ಥಿಕ ಪರಿಸ್ಥಿತಿಯ ನಷ್ಟ ಅಥವಾ ಧ್ಯಾನದ ಕೊರತೆ ಇದ್ದರೆ, ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ, ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋರಾದರೆ, ನೀವು ರಾಯರಿಗೆ ಮಧ್ಯಾಹ್ನದ ವೇಳೆ ಪೂಜೆಯನ್ನು ಮಾಡಿ ನೋಡಿ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಅಕ್ಕಿ ಅಳೆಯುವ ಸೇವೆ ಮಾಡುವುದರಿಂದ ಧನಧಾನ್ಯದ ಕೊರತೆ ನಿಮ್ಮ ಮನೆಯಲ್ಲಿ, ನಿಮ್ಮ ವಂಶಕ್ಕಾಗಲಿ ಯಾವಾಗಲೂ ಕೂಡ ಕಾಡುವುದೇ ಇಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ರಾಯರಿಗೆ ಬೆಳಗ್ಗೆ ಹೊತ್ತು ಮಾತ್ರನೇ ಪೂಜೆ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀವಿ. ನಾನು ಕೂಡ ಎಷ್ಟೊಂದು ವ್ಲಾಗಲ್ಲಿ ಅದೇನೇ ಹೇಳಿರೋದು. ಅದು ಬಿಟ್ಟು ನೀವು ಮಧ್ಯಾಹ್ನದ ವೇಳೆ ಅಂದರೆ ಅದಕ್ಕೆ ಅಭಿಜಿತ್ ಲಗ್ನ ಅಂತ ಹೇಳ್ತಾರೆ. ಅಭಿಜಿತ್ ಲಗ್ನ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅಂಥ ಟೈಮಲ್ಲಿ ಮಂತ್ರಾಲಯದಲ್ಲೇ ರಾಯರಿಗೆ ರಾಜೋಪಚಾರ ಪೂಜೆನ ಮಾಡ್ತಾರೆ. ಅಂಥ ಟೈಮಲ್ಲಿ ನೀವೇನಾದರೂ ಮನೇಲಿ ಪೂಜೆ ಮಾಡಿದ್ರೆ ಮಂತ್ರಾಲಯದಲ್ಲಿ ನಡೆಯುವ ಪೂಜೆಯ ಅಷ್ಟು ಪ್ರತಿಫಲ ಆಗಿರ್ಬೋದು, ಅದೊಂದು ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ನಿಮ್ಮ ಮನೇಲೂ ಕೂಡ ಅದು ಪ್ರತಿಬಿಂಬಿಸ್ಬೋದು. ಅದರಿಂದಾಗಿ ನೀವು ಮಧ್ಯಾಹ್ನದ ಪೂಜೆನ ಮಾಡ್ಬೋದು. ಇದು ಮಧ್ಯಾಹ್ನದ ಪೂಜೆ ಅಂದರೆ ಕೆಲಸಕ್ಕೆ ಹೋಗೋರ್ಗಾಗಿರ್ಬೋದು, ಮನೇಲಿ ಇರೋರ್ಗಾದರೂ ಆಗಿರ್ಬೋದು, ಅದರಲ್ಲೂ ತುಂಬಾ ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ನಿಮಗೆ ನೀವು ಟೈಮ್ ಕೊಟ್ಕೊಂಡು ನಿಮ್ಮ ಕೆಲಸನೆಲ್ಲ ಮುಗಿಸ್ಕೊಂಡ್ಮೇಲೆ ನೀವು ಮಧ್ಯಾಹ್ನದ ವೇಳೆ ಪೂಜೆನ ಮಾಡ್ಬೋದು. ಅದರ ಒಂದು ಕಂಡೀಷನ್ ಇದೆ, ನೀವು ಮಧ್ಯಾಹ್ನದ ಪೂಜೆ ಮಾಡ್ತೀವಿ ಅನ್ನೋದ್ರಿಂದ ಇದು ಒಂದು 5 ವಾರ 7 ವಾರ ಮಾಡಿದ್ರೆ ಉತ್ತಮವಾದ ರಿಸಲ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಸಾಧ್ಯ ಆಗಲ್ಲ ಅಂದರೆ 1 ವಾರನೂ ಮಾಡ್ಬೋದು. ಅಂದರೆ ಗುರುವಾರ ದಿವಸ 1 ದಿವಸ ಆದರೂ ಮಾಡ್ಬೋದು. ಅಂದರೆ ತುಂಬ ಬೇಗ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಬೇಕು ಅನ್ನೋರಾದರೆ ಒಂದು 5 ವಾರ 7 ವಾರನ ಮಾಡಿ. ನಿಮಗೆ ಗೊತ್ತಿಲ್ಲದೇ ಇವಾಗ 1 ವಾರ ಫಸ್ಟ್ನೇ ವಾರ ಗುರುವಾರ ದಿವಸ ನೀವು ಮಾಡಿದಾಗಲೇ ನಿಮಗೆ ಗೊತ್ತಿಲ್ಲದೇ ರಾಯರು ಪಾಸಿಟಿವ್ ವೈಬ್ಸ್ ನಿಮ್ಮಲ್ಲಿ ಕ್ರಿಯೇಟ್ ಆಗ್ಬೋದು. ಮತ್ತು ಅದರಿಂದಾಗಿ ನೀವು ಇನ್ನೂ ಕಂಟಿನ್ಯೂಟಿ ಮಾಡ್ತೀನಪ್ಪ, ನಾನೊಂದು 5 ವಾರ ಮಾಡ್ತೀನಿ ಅನ್ನೋ ಅನುಭವ ನಿಮಗೆ ಸಾಧ್ಯ ಆಗುವಂಥದ್ದು. ಮತ್ತು ನೀವು ಉಪವಾಸನ ಇದ್ದು ಮಾಡಬೇಕಾಗಿರೋ ಅಂಥದ್ದು. ಅಂದರೆ ಹೆಲ್ತ್ ಇಶ್ಯೂಸ್ ಏನಾದ್ರು ಇರೋದಾದರೆ ಹಾಲು ಅಥವಾ ಹಣ್ಣನ್ನ ತಿನ್ಬೋದೇ ಹೊರತು ನೀವು ಊಟ ತಿಂಡಿ ನಾಷ್ಟ ಆ ಥರ ಏನೂ ಕೂಡ ಮಾಡೋವಾಗಿಲ್ಲ. ನೀವು ಮಧ್ಯಾಹ್ನದ ಪೂಜೆ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಎಲ್ರಿಗೂ ಇದು ಅನ್ವಯ ಆಗುತ್ತೆ. ಗಂಡು ಮಕ್ಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ವಯಸ್ಸಾಗಿರೋರ್ಗಾರು ಆಗಿರ್ಬೋದು. ಯಾವುದೇ ಕಾರಣಕ್ಕೂ ತಿಂಡಿ ಆಗಿರ್ಬೋದು, ಅನ್ನದಲ್ಲಿ ಮಾಡಿರೋಂಥ ಐಟಮ್ ಆಗಿರ್ಬೋದು ತಿನ್ನೋ ಆಗಿಲ್ಲ. ಓನ್ಲಿ ನೀವು ಹಣ್ಣುಗಳನ್ನ ತಿನ್ಬೋದು ಅಥವಾ ಒಂದು ಲೋಟ ಹಾಲನ್ನ ನೀವು ಕುಡಿಬೋದು. ಮೊದಲಿಗೆ ನೀವು ಈ ಸೇವೆನ ಮಾಡೋದ್ರಿಂದ ನಮಗೆ ಏನೆಲ್ಲ ಅನುಕೂಲವಾಗುತ್ತೆ ಅಂತಂದರೆ, ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗ್ತಾ ಹೋಗುತ್ತೆ, ಮತ್ತು ಸಂಕಷ್ಟಗಳ ನಿವಾರಣೆ ಆಗುತ್ತೆ. ನಿಮಗೆ ಗೊತ್ತಿಲ್ಲದಿರೋ ರೀತಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇರುತ್ತೆ. ಮತ್ತು ಎಲ್ರಿಗೂ ಏನು ದುಡಿತಾ ಇದ್ದೀವಿ, ಕೈಯಲ್ಲಿ ಹಣ ನಿಲ್ಲಲ್ಲ, ಅಥವಾ ಬೇರೆಯವ್ರು ಯಾರೋ ಇಷ್ಟು ದುಡಿದು ಅಷ್ಟು ಬೆಳೀತಾ ಇದ್ದಾರೆ, ನಾವು ಕೈ ತುಂಬ ಸಂಬಳ ತಗೋತಾ ಇದ್ದೀವಿ ಬಟ್ ಎಲ್ಲ ಖರ್ಚಾಗ್ತಾ ಇದೆ ಅನ್ನೋ ಆರ್ಥಿಕ ಅಭಿವೃದ್ಧಿನೂ ಕೂಡ ಆಗುತ್ತೆ. ಆರ್ಥಿಕ ಅಭಿವೃದ್ಧಿ ಆಗಬೇಕಂದ್ರೆ ನೀವು ಮಧ್ಯಾಹ್ನದ ಪೂಜೆ ಜೊತೆಗೆ ಅಕ್ಕಿ ಅಳೆಯುವ ಸೇವೆ ಅಂತ ಮಾಡಬೇಕು. ಅದನ್ನ ಮಾಡೋದ್ರಿಂದ ಧನ ಮತ್ತು ಧಾನ್ಯದ ಕೊರತೆ ಯಾವಾಗಲೂ ಕೂಡ ನಿಮ್ಮ ಮನೇಲಿ ಕಾಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಮಕ್ಕಳಿಗೋಸ್ಕರ ಯಾರು ಆರೋತ ಅಂತ ಮಾಡ್ತಾ ಇರ್ತೀರೋ ಅವರಿಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸಂತಾನ ಮತ್ತು ಮದುವೆಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಂತೂ ಇನ್ನೂ ತುಂಬ ಉತ್ತಮವಾದ ರಿಸಲ್ಟ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಇನ್ನು ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೆಯುವಂಥದ್ದು, ನಿಮ್ಮ ಮನೇಲಿ ತುಂಬ ನೆಗೆಟಿವಿಟಿ ಇದೆ ಅಥವಾ ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಕಿರಿಕಿರಿ ಎಲ್ಲ, ಕುಟುಂಬದಲ್ಲಿ ಏನೋ ಒಂಥರ ಜಗಳ ಮನಸ್ತಾಪ ಆ ಥರ ಏನಾದರೂ ನಿಮ್ಮ ಮನೇಲಿ ನಡೀತಾ ಇದ್ದರೆ ಈ ಪೂಜೆನ ಮಾಡಿ ನೋಡಿ. ನಿಮ್ಮ ಮನೆ ಸುಧಾರಿಸೋದಲ್ಲದೆ ನಿಮ್ಮ ಮನೇಲಿ ಒಂದಲ್ಲ ಒಂದು ಶುಭ ಕಾರ್ಯಗಳು ನಡೀತಾ ಹೋಗ್ತಾ ಇರುತ್ತೆ. ಈ ಮಧ್ಯಾಹ್ನದ ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೀವೇ ನೋಡ್ತಾ ಹೋಗಿ. ಅಂದರೆ ನಂಬಿಕೆ ಇಟ್ಟು ಮಾಡಬೇಕು, ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅಷ್ಟೇ. ಮತ್ತು ಇದನ್ನು ಮಾಡೋದ್ರಿಂದ ಗುರುಗಳ ಉಪಸ್ಥಿತಿನ ನಾವು ನೋಡ್ಬೋದು. ಅಂದರೆ ಮಂತ್ರಾಲಯದಲ್ಲಿ ಮಧ್ಯಾಹ್ನ ರಾಯರಿಗೆ ರಾಜೋಪಚಾರದ ಪೂಜೆ ಮತ್ತು ಅಸ್ತೋದಕ ಅಥವಾ ರಥೋತ್ಸವ ನಡೆಸುವ ಸಮಯ ಅದು. ನೀವು ಮನೆಯಲ್ಲಿ ಅದೇ ಸಮಯದಲ್ಲಿ ಪೂಜೆ ಮಾಡಿದರೆ ಮಂತ್ರಾಲಯದ ಆ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲೂ ಕೂಡ ಪ್ರತಿಫಲಿಸುತ್ತೆ. ನೀವು ಅದೇ ಸಮಯಕ್ಕೇ ಪೂಜೆ ಮಾಡಬೇಕು. ಇವಾಗ ನೀವು ಫಸ್ಟ್ನೇ ಗುರುವಾರ ಯಾವ ಟೈಮ್ಗೆ ಮಾಡ್ತೀರೋ ನೆಕ್ಸ್ಟು 5 ಗುರುವಾರಗಳು ಕೂಡ ಅದೇ ಸಮಯಕ್ಕೆ ನೀವು ಪೂಜೆನ ಮಾಡಬೇಕು. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಇದನ್ನು ನೀವು ಮಾಡಬೇಕಾದ್ರೆ ಅಭಿಜಿತ್ ಲಗ್ನ ಅಂದರೆ ಪುಣ್ಯ ಲಗ್ನ ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ಸಮಯ 12 ಗಂಟೆಯಿಂದ 1:30 ಒಳಗಡೆ ನೀವು ಈ ಪೂಜೆನ ಮಾಡಿ ಮುಗಿಸ್ಬೇಕು. ಈ ಮುಹೂರ್ತನ ನೀವು ಅಭಿಜಿತ್ ಲಗ್ನ ಅಂತ ಕರಿಬೋದು. ಈ ಸಮಯದಲ್ಲಿ ಮಾಡುವ ಪೂಜೆ ನೇರವಾಗಿ ರಾಯರನ್ನ ತಲುಪುತ್ತೆ ಮತ್ತು ಶೀಘ್ರ ಫಲ ನಿಮಗೆ ನೀಡ್ತಾ ಹೋಗ್ತಾರೆ ರಾಯರು. ಮತ್ತು ಮಧ್ಯಾಹ್ನದ ಪೂಜೆಯಲ್ಲಿ ಅನ್ನಪೂರ್ಣೇಶ್ವರಿಯ ಕೃಪೆನೂ ನಿಮಗೆ ಸಿಗ್ತಾ ಹೋಗುತ್ತೆ. ಯಾಕಂದರೆ ಈ ಮಧ್ಯಾಹ್ನದ ಪೂಜೆಯಲ್ಲಿ ನೈವೇದ್ಯಕ್ಕೆ ಪ್ರಾಮುಖ್ಯತೆ ಹೆಚ್ಚು. ರಾಯರ ಹೆಸರಿನಲ್ಲಿ ನೀವೇನಾದರೂ ಅಕ್ಕಿನ ಅಳೆದುಬಿಟ್ಟು ಅದರಲ್ಲಿ ನೈವೇದ್ಯನ ಅರ್ಪಿಸಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಎಂದಿಗೂ ಕೂಡ ಅನ್ನದ ಕೊರತೆ ಉಂಟಾಗುವುದಿಲ್ಲ. ದಾರಿದ್ರ್ಯ ದೂರವಾಗಿ
ಐಶ್ವರ್ಯ ವೃದ್ಧಿ ಆಗುತ್ತದೆ. ಇದಂತೂ 100% ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಸಂಕಲ್ಪ ಸಿದ್ಧಿ ಆಗ್ತಾ ಹೋಗುತ್ತೆ. ನೀವು ಯಾವುದಾದ್ರೂ ಒಂದು ದೊಡ್ಡ ಗುರಿ ಇಟ್ಕೊಂಡು, ಎಕ್ಸಾಂಪಲ್ ಮನೆ ಕಟ್ಟೋಕೆ, ಮದುವೆ, ಅಥವಾ ಯಾರು ಒಂದು ದೊಡ್ಡ ಕಾಯಿಲೆಯಿಂದ ಗುಣ ಆಗಬೇಕು ನಿಮ್ಮ ಮನೇಲಿ ಅಂತ ಅಂದ್ಕೊಂಡು ಮಧ್ಯಾಹ್ನದ ಸೇವೆ ಮಾಡಿದರೆ ರಾಯರು ಯಾವುದೋ ಒಂದು ರೂಪದಲ್ಲಿ ದಾರಿ ತೋರಿಸಿ ಆ ಕೆಲಸವನ್ನು ಪೂರೈಸುತ್ತಾರೆ. ಮತ್ತು ನಾವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅಥವಾ ಮಗುಗಾಗಿರ್ಬೋದು, ವಿವಾಹಕ್ಕಾಗಿರ್ಬೋದು, ಯಾವುದಕ್ಕಾದ್ರೂ ಒಂದು ನಾವು ಕೈ ಹಾಕ್ದಾಗ ಅಡೆತಡೆಗಳನ್ನೋದು ಬರ್ತಾ ಇರುತ್ತೆ. ನಾವು ಕೇಳೋದು ದೇವ್ರ ಹತ್ರ, ಏನಕ್ಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ, ನಾನೇನಂತ ಪಾಪ ಮಾಡಿದ್ದೀನಿ ಅನ್ನೋ ರೀತಿ ನಾವು ಕೇಳ್ಕೊಬಿಡ್ತೀವಿ. ಅಷ್ಟು ನಮಗೆ ಮನಸ್ಸು ಕುಗ್ಗೋಗ್ಬಿಟ್ಟಿರುತ್ತೆ ಆ ವಿಷಯದಲ್ಲಿ, ಅಷ್ಟು ಕುಗ್ಗೋಗ್ಬಿಟ್ಟಿರ್ತೀವಿ ನಾವು ಕೆಲವೊಂದು ವಿಷಯಗಳಲ್ಲಿ. ಅದರಿಂದಾಗಿ ಅದು ಏನಕ್ಕೆ ಅಂದರೆ ಅದು ಕರ್ಮಗಳ ನಿವಾರಣೆ ಆಗಬೇಕಾಗಿರುತ್ತೆ. ನಮಗೆ ತಿಳಿಯದೆ ಮಾಡಿದ ಪಾಪಗಳು ಅಥವಾ ಪೂರ್ವ ಜನ್ಮದಲ್ಲಿ ಕರ್ಮದ ಫಲಗಳಿಂದಲೇ ಈಗಿರೋವಂಥ ಜೀವನದಲ್ಲಿ ನಮಗೆ ಅಡೆತಡೆಗಳು ಬರುವಂಥದ್ದು. ಇನ್ನು ರಾಯರು ಮಧ್ಯಾಹ್ನದ ಸ್ತೋತ್ರ ಪಠನೆ ಏನಾದರೂ ನೀವು ಮಾಡಿದ್ರೆ ಪೂಜೆಯಿಂದ ಆ ಅಡೆತಡೆಗಳೆಲ್ಲ ನಿಮಗೆ ಕರಗೋಗ್ತವೆ. ಪೂಜೆ ಮಾಡ್ತಾ ಇದ್ದಾಗಲೇ ಸ್ತೋತ್ರನೂ ಕೂಡ ಪಠಣ ಮಾಡಬೇಕು ಮಧ್ಯಾಹ್ನದ ವೇಳೆ. ಮತ್ತು ಶಿಸ್ತು ಮತ್ತು ಏಕಾಗ್ರತೆ ಉಂಟಾಗುವಂಥದ್ದು. ಪ್ರತಿದಿನ ನೀವು ಮಧ್ಯಾಹ್ನ ಒಂದು ನಿರ್ದಿಷ್ಟ ಸಮಯದಲ್ಲಿ ರಾಯರನ್ನು ನೆನೀತಾ ಹೋಗಿ. ನಿಮಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೇಳಿದ್ನಲ್ಲ ಇದು ಅಭಿಜಿತ್ ಮುಹೂರ್ತ ಅಂತ, 12ರಿಂದ 1:30 ಒಳಗಡೆ ನೀವು ರಾಯರನ್ನು ಸ್ಮರಣೆನ ಮಾಡಿ, ರಾಯರು ಪಠಣೆನ ಮಾಡಿ, ರಾಯರನ್ನು ನೆನೀತಾ ಹೋಗಿ, ನಿಮ್ಗೊಂದು ಒಳ್ಳೆ ಉತ್ತಮವಾಗಿರೋಂಥ ರಿಸಲ್ಟು ಸಿಗ್ತಾ ಹೋಗುತ್ತೆ. ನೀವು ಇದನ್ನ ಯಾವ ದಿನದಲ್ಲಿ ಮಾಡಬೇಕು ಅಂದರೆ, ನೀವು ಯಾರು ವಾರಕ್ಕೊಂದ್ಸರಿ ಅಂದರೆ ಮಾಡ್ತೀನಿ ಅಂತಂದರೆ ವಿಶೇಷ ದಿನ ಅಂತಂದರೆ ಗುರುವಾರನೇ ರಾಯರಿಗಲ್ವಾ, ಗುರುವಾರ ಇದನ್ನ ತಪ್ಪದೇನೆ ಮಾಡಿ. ಇಲ್ಲ ಸಾಧ್ಯ ನಿಮ್ಗೆ ಆಗುತ್ತೆ ಅಂದರೆ ಪ್ರತಿದಿನ ಮಧ್ಯಾಹ್ನ ಒಂದು ಸಣ್ಣದಾಗಿ ಪೂಜೆನ ಮಾಡ್ಬೋದು ರಾಯರಿಗೆ. ಇನ್ನು ವಿಶೇಷ ದಿನಗಳಲ್ಲಿ ಮಾಡ್ಬೋದು. ಪುಷ್ಯ ಮಾಸದ ಶುದ್ಧ ಸಪ್ತಮಿ ಅಂದರೆ ರಾಯರು ಜನ್ಮದಿನ, ಶ್ರಾವಣ ಮಾಸದ ರಾಯರ ಆರಾಧನಾ ಮಹೋತ್ಸವ ದಿನಗಳಲ್ಲಿ ನೀವು ಮಧ್ಯಾಹ್ನ ಪೂಜೆ ಮಾಡಿದ್ರೆ ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಮಧ್ಯಾಹ್ನದ ಪೂಜೆ ಟೈಮಲ್ಲಿ ನೀವು ಅಕ್ಕಿ ಅಳೆಯುವ ಸೇವೆನ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಈ ಮಧ್ಯಾಹ್ನದ ಪೂಜೆ ಜೊತೆಗೆ ನೀವು ಅಕ್ಕಿ ಅಳೆಯುವ ಸೇವೆನ ಮಾಡಬೇಕು. ಅದು ಹೇಗೆ ಅಂದರೆ ಸ್ನಾನ ಮಾಡಿ ಮಡಿ ಬಟ್ಟೆನ ಧರಿಸಬೇಕು. ನಂತರ ನೀವು ದೇವ್ರ ಮನೆಗೆ ಹೋಗಿ ರಾಯರ ಮುಂದೆ ಕುತ್ಕೊಬೇಕು. ಎಲ್ಲ ಶುದ್ಧನ ನೀವು ಮೊದಲಿಗೆ ಮಾಡ್ಕೊಂಡಿರಬೇಕು. ರಾಯರಿಗೆ ಗಂಧ ಹಚ್ಚಿ ದೀಪಕ್ಕಾಗಿರ್ಬೋದು ಎಲ್ಲನೂ ನೀವು ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು. ನೀವು ಮೊದಲಿಗೆ ಸಂಕಲ್ಪನ ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ಶುದ್ಧವಾಗಿರುವಂಥ ಅಕ್ಕಿನ ತೆಗೆದುಕೊಳ್ಬೇಕು. ಸುಮಾರು 1 kg ಇದ್ದರೂ ಪರವಾಗಿಲ್ಲ, ಆಗುತ್ತೆ ಅಂದರೆ 1 kg ತೊಗೊಳ್ಳಿ, ಇಲ್ಲ ಅಂದರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಇಟ್ಕೋಬಹುದು. ಅಂದರೆ ಶುದ್ಧವಾಗಿರಬೇಕು ಅಕ್ಕಿ. ಯಾವುದೇ ರೀತಿ ಕೂದಲು, ಕಸ, ಕಲ್ಲು ಆ ಥರ ಇರುವಂಥ ಅಕ್ಕಿನ ತೊಗೋಬಾರ್ದು. ಮತ್ತು ನುಚ್ಚಕ್ಕಿನೂ ಕೂಡ ತೊಗೊಳೋದಕ್ಕೆ ಹೋಗ್ಬಿಡಿ. ತುಂಬ ಚೆನ್ನಾಗಿರುವಂಥ ಅಕ್ಕಿನ, ಯಾವ್ದು ರೀತಿಯಾದರೂ ಅಕ್ಕಿನ ತೊಗೋಬೋದು ನೀವು, ಅಂದರೆ ಅದು ಶುದ್ಧವಾಗಿರಬೇಕು ಅಷ್ಟೇ. ಒಂದು ಅಳತೆನ ಪಾತ್ರೆನ ಇಟ್ಕೋಬೇಕು. ಅಕ್ಕಿ ಇಟ್ಕೊಂಡಿರೋಂಥ ಪಾತ್ರೆ ಬೇರೆ ಇರಬೇಕು, ಮತ್ತು ಅಳೆಯುವಂಥ ಪಾತ್ರೆ ಬೇರೆ, ಅಂದರೆ ಖಾಲಿ ಪಾತ್ರೆ ಒಂದು ಇಟ್ಕೊಂಡಿರಬೇಕು. ಅಕ್ಕಿ ಅಳೆಯೋದಕ್ಕೆ ನೀವು ಒಂದು ಸಣ್ಣ ಲೋಟನಾರು ಯೂಸ್ ಮಾಡ್ಬೋದು, ಅಥವಾ ಸೇರನ್ನ ನೀವು ಯೂಸ್ ಮಾಡ್ಬೋದು. ಅಂದರೆ ಅದರಲ್ಲಿ ಯಾವುದೇ ರೀತಿ ಗಲೀಜಾಗಿರುವಂಥ ಲೋಟಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದನ್ನು ಕೂಡ ಶುದ್ಧ ಮಾಡ್ಕೊಂಡು ನೀವು ಮೊದಲಿಗೆ ಇಟ್ಕೊಂಡಿರಬೇಕು. ಮತ್ತು ಅಕ್ಕಿ ಇಟ್ಕೊಂಡಿರೋಂಥ ಪಾತ್ರೆನೂ ಅಷ್ಟೇ ನೀವು ಮೊದಲಿಗೆ ಶುದ್ಧನ ಮಾಡ್ಕೊಂಡಿರಬೇಕು. ಇನ್ನು ರಾಯರ ಫೋಟೋ ಮುಂದೆ ನೀವು ದೀಪನ ಹಚ್ಕೋಬೇಕು. ನಮಸ್ಕಾರನ ಮಾಡಿಕೊಂಡು ನೀವು ಕುತ್ಕೊಳ್ಬೇಕು ಮೊದಲಿಗೆ. ಮತ್ತು ಅಕ್ಕಿ ಇರುವ ಪಾತ್ರೆಯಿಂದ ಅಳತೆ ಪಾತ್ರೆಗೆ ಲೋಟಕ್ಕೆ ಅಕ್ಕಿಯನ್ನು ತುಂಬಿಸಬೇಕು. ನೀವೆಷ್ಟು ಸರಿಯಾದರೂ ನೀವು ಅಳಿಬೋದು, ಅಂದರೆ ನಿಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ ನೀವು ಅಳೆಯಬೇಕು. ಅಳಿಬೇಕಾದ್ರೆ ನೀವು ರಾಯರು ಮಂತ್ರನ ಹೇಳ್ಕೋಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಪ್ರತಿ ಸಾರಿನೂ ಕೂಡ ನೀವು ಈ ಶ್ಲೋಕನ ಹೇಳ್ಕೊಂಡೆ ನೀವು ನಿಮಗೆ ನಿಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ 11 ಸರಿನೋ 21 ಸರಿನೋ ಅಥವಾ 54 108 ಸಾರಿ ಆದರೂ ನೀವು ಅಳತೆನ ಮಾಡಬಹುದು. ನೀವು ಮೊದಲಿಗೆ ಸಂಕಲ್ಪನ ಮಾಡ್ಕೋಬೇಕು, ಯಾವುದಕ್ಕೋಸ್ಕರ ನಾನು ಈ ಅಕ್ಕಿ ಅಳೆಯುವ ಸೇವೆನ ಮಾಡ್ತಾ ಇದ್ದೀನಿ, ಮನೆ ಕಟ್ಟೋದಿಕ್ಕ, ಮಕ್ಕಳು ಮದುವೆಗ, ವಿದ್ಯಾಭ್ಯಾಸಕ್ಕೆ, ಇಲ್ಲ ನನಗೊಂದು ಮಗು ಬೇಕು ಅಂತನ, ಆ ಥರ ನಿಮ್ಮ ಸಮಸ್ಯೆನ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಕಲ್ಪನ ಮಾಡಿಕೊಂಡು ನೀವು ಖಾಲಿ ಪಾತ್ರೆಗೆ ಅಕ್ಕಿನ ಅಳೆದು ನೀವು ಹಾಕಬೇಕು. ನೀವು ಅಳ್ದಿದ್ದಾದಮೇಲೆ ಅಳ್ದಿರೋಂಥ ಪಾತ್ರೆನ ರಾಯರು ಫೋಟೋ ಮುಂದೆ ಇಟ್ಬಿಟ್ಟು ನಮಸ್ಕಾರನ ಮಾಡಬೇಕು. ಅದಕ್ಕೊಂಚೂರು ಗಂಧ ಅಥವಾ ಹೂವನ ಇಟ್ಬಿಟ್ಟು ನೀವು ರಾಯರು ಹತ್ರ ನಮಸ್ಕಾರನ ಮಾಡಿ ನಿಮ್ಮ ಸಂಕಲ್ಪನ ಹೇಳ್ಕೊಂಡು ಅರಕೆ ರೀತಿ ನೀವು ಕಟ್ಕೊಳ್ಬೇಕು. ನಾನು ಈ ಅಕ್ಕಿ ಅಳೆಯುವ ಸೇವೆನ ಇವತ್ತೊಂದು ದಿವಸ ಮಾಡ್ತೀನೋ, ಅಥವಾ ಒಂದು 5 ವಾರ ಮಾಡ್ತೀನಿ, 7 ವಾರ ಮಾಡ್ತೀನಿ ತಂದೆ, ಅಷ್ಟರಲ್ಲಿ ನನ್ನ ಈ ಕೆಲಸ, ನನ್ನ ಕೋರಿಕೆ ಈಡೇರಬೇಕಪ್ಪ ಅಂತ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ಅಲ್ಲಿ ಯಾವಾಗ ಸಂಕಲ್ಪನ ಮಾಡ್ಕೊಳ್ತೀರೋ ರಾಯರು ಫೋಟೋ ಮುಂದೆ ಇಟ್ಬಿಟ್ಟು, ಆ ಅಕ್ಕಿಯೇ ರಾಯರಿಗೆ ನೀಡುವ ಸೇವೆ ಅಕ್ಕಿ ಆಗಿರುತ್ತೆ. ಅದು ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿರೋ ಅಕ್ಕಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನೆಲಕ್ಕೆ ಸ್ಪರ್ಶ ಆಗಬಾರ್ದು, ಮತ್ತು ಯಾರ ಕೈಯಿಂದನೂ ಅದು ಮುಟ್ಟೋದಕ್ಕೆ ಹೋಗಬಾರ್ದು. ನೀವೇ ಅಳದ್ಮೇಲೆ ಅದು ನೀವು ಮಾತ್ರನೇ ಮುಟ್ಟಬೇಕು. ಇನ್ನು ಮಕ್ಕಳಿದ್ರೆ ಹುಷಾರಾಗಿ ಎತ್ತಿಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಆ ಅಕ್ಕಿಯಿಂದಲೇ ನೀವು ನೈವೇದ್ಯನ ಮಾಡಬೇಕಾಗಿರೋವಂಥದ್ದು. ರಾಯರಿಗೆ ಮೊದಲಿಗೆ ಎಲ್ಲ ಅಲಂಕಾರನ ಮಾಡಿಬಿಟ್ಟು ದೀಪನ ಹಚ್ಚಿ ನೀವು ಈ ಅಕ್ಕಿ ಅಳೆಯಬೇಕು. ಈ ಅಕ್ಕಿನ ಅಳ್ಕೋಬೇಕು ರಾಯರು ಹೆಸರಲ್ಲಿ. ಆ ನಂತರಲೇ ರಾಯರಿಗೆ ನೀವು ಪೂಜೆನ ಮಾಡಬೇಕು. ಮೊದಲಿಗೆ ಫುಲ್ಲು ಪೂಜೆನ ಮುಗಿಸ್ಬಿಟ್ಟು ಮಾಡಬಾರ್ದು. ಈ ಅಕ್ಕಿನ ತೆಗೆದುಕೊಂಡು ನೀವು ನೈವೇದ್ಯನ ತಯಾರಿನ ಮಾಡಬೇಕು. ಈ ಅಳೆದ ಅಕ್ಕಿಯ
ಸ್ವಲ್ಪ ಭಾಗನ ಮಾತ್ರ ನೀವು ತೆಗೆದುಕೊಂಡು ಅನ್ನ ಅಥವಾ ಪಾಯಸನ ನೀವು ತಯಾರಿನ ಮಾಡಬೇಕು. ಫುಲ್ ಅಕ್ಕಿಗೆ ನೀವು ನೈವೇದ್ಯನ ಮಾಡಬಾರ್ದು, ಸ್ವಲ್ಪ ಮಾತ್ರ ನೀವು ಯೂಸ್ನ ಮಾಡ್ಕೋಬೇಕು. ನೀವು ಅಡುಗೆ ಮಾಡಬೇಕಾದ್ರೆ ಮೌನವಾಗಿರಬೇಕು, ಮತ್ತು ರಾಯರು ನಾಮಸ್ಮರಣೆನ ಮಾಡ್ತಾ ಇರಬೇಕು. ಜಗಳ ಗಲಾಟೆ ಮಾತಾಡಬಾರ್ದು ಯಾರ ಹತ್ರಲ್ಲೂ ಕೂಡ. ನೀವು ಇದರಿಂದ ಅನ್ನಾರು ಮಾಡ್ಬೋದು, ಪಾಯಸ ಮಾಡ್ಬೋದು. ಇದ್ರ ಜೊತೆಗೆ ನೀವು ಇನ್ಯಾವುದಾದ್ರು ನೈವೇದ್ಯ ಮಾಡ್ತೀನಿ ಅಂದರೂ ಮಾಡ್ಬೋದು, ತೊಂದರೆ ಇಲ್ಲ. ಎಲ್ಲ ನೈವೇದ್ಯ ಸಿದ್ಧವಾದ ಮೇಲೆ ನೀವು ಪ್ರತಿಯೊಂದು ಪದಾರ್ಥದ ಮೇಲೂ ಕೂಡ ತುಳಸಿ ಎಲೆನೇ ಇಡಬೇಕು. ತುಳಸಿ ಇಲ್ಲದೆ ರಾಯರು ನೈವೇದ್ಯನ ಸ್ವೀಕರಿಸುವುದಿಲ್ಲ, ಅದು ಎಲ್ರಿಗೂ ಗೊತ್ತೇ ಇದೆ. ಮತ್ತು ನೈವೇದ್ಯ ಎಲ್ಲ ರೆಡಿ ಆದಮೇಲೆ ರಾಯರ ಫೋಟೋ ಮುಂದೆ ಎಲ್ಲ ಇಟ್ಬಿಟ್ಟು ನೀವು ತುಳಸಿ ದಳನ ಇಡಿ. ಅದ್ರ ಜೊತೆಗೆ ಒಂದು ಚೆಂಬು ನೀರಿಗೆ ಶ್ರೀಗಂಧ ಹೂನ ಹಾಕಿ ರಾಯರು ಬಲಭಾಗದಲ್ಲಿ ನೀವು ಇಡಬೇಕಾಗಿರುವಂಥದ್ದು. ಚಾಪೆ ಮೇಲೋ ಮನೆ ಮೇಲೋ ಕುತ್ಕೋಬೇಕು, ಪದೇ ಪದೇ ಎದ್ದೇಳಬಾರ್ದು. ಈಗ ಪೂಜೆನ ನೀವು ಶುರು ಮಾಡಬೇಕು. ಮೊದಲಿಗೆ ನೀವು ಬಲಗೈಯಲ್ಲಿ ನೀರನ್ನ ತೆಗೆದುಕೊಂಡು ನೈವೇದ್ಯದ ತಟ್ಟೆಯ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ನೀರನ್ನು ಬಿಡಬೇಕು. ಇನ್ನು ನೈವೇದ್ಯದ ನಂತರ ನೀವು ಕರ್ಪೂರದ ಆರತಿ, ತುಪ್ಪದ ದೀಪದ ಆರತಿಯನ್ನು ರಾಯರಿಗೆ ಬೆಳಗಬೇಕು. ಬೆಳಿಗ್ಗೆಯಿಂದ ನೀವು ಉಪವಾಸನ ಇದ್ದು ನೀವು ಮಧ್ಯಾಹ್ನದವರೆಗೂ, ಆವಾಗಲೇ ಹೇಳ್ದಂಗೆ ಹಣ್ಣು ಹಂಪಲನ್ನ ನೀವು ತಿಂದು ಬೇಕಾದರೆ ಪೂಜೆನ ನೀವು ಕಂಪ್ಲೀಟ್ ಮಾಡಬೇಕು. ಬಟ್ ನೀವು ಪೂಜೆ ಆಗೋ ತನಕ ಯಾವುದೇ ರೀತಿ ಊಟನ ನೀವು ಮಾಡೋ ಆಗಿಲ್ಲ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಆಗ್ತಿರೋಂಥ ಸಾತ್ವಿಕ ಆಹಾರನೇ ನೀವು ಸೇವನೆನ ಮಾಡಬೇಕು ಆವತ್ತಿನ ದಿವಸ. ಮತ್ತು ರಾಯರಿಗೆ ನೈವೇದ್ಯ ಮಾಡುವಾಗಲೂ ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿನ ಸ್ಪರ್ಶನ ಮಾಡೋಕೆ ಹೋಗಬಾರ್ದು. ಅವರಿಗೆ ನೈವೇದ್ಯ ಎಲ್ಲ ಆದಮೇಲೆ ಆರತಿನೆಲ್ಲ ಮಾಡಿದಾದ್ಮೇಲೆ ಪೂಜೆ ಕಂಪ್ಲೀಟ್ ಆಗುತ್ತೆ. ನೈವೇದ್ಯನ ರಾಯರಿಗೆ ನಿವಾಳಿಸ್ಬಿಟ್ಟು ಅದನ್ನು ಮನೆಯವರೆಲ್ಲ ಹಂಚ್ಕೊಂಡು ನೀವು ತಿನ್ನಬೇಕು. ಇನ್ನು ಸ್ವಲ್ಪ ಭಾಗ ಮಾತ್ರ ತೆಗೆದುಕೊಂಡು ನೀವು ನೈವೇದ್ಯ ಮಾಡಿ ಅನ್ನಲ್ವಾ, ಅಕ್ಕಿ ಅಳ್ದಿರೋದ್ರಲ್ಲಿ. ಇನ್ನು ಮಿಕ್ಕಿರೋ ಅಕ್ಕಿನ ನೀವು ಯಾರಿಗಾದ್ರೂ ದಾನ ಮಾಡ್ಬೋದು, ಅಥವಾ ಅದ್ರ ಜೊತೆಗೆ ಬೆಲ್ಲನ ಹಾಕ್ಬಿಟ್ಟು ನೀವು ಹಸುಗೆ ನೀವು ತಿನ್ನಿಸ್ಬೋದು. ಇಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರ್ಬೋದು. ಅವರು ಕೂಡ ಅದನ್ನು ಪ್ರಸಾದಕ್ಕೆ ಉಪಯೋಗಿಸ್ಕೊಂಡು ಜನಕ್ಕೆಲ್ಲ ಊಟನ ಬಡಿಸ್ತಾರಲ್ವ. ಇದಿಷ್ಟು ಕೆಲಸನ ನೀವು ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಅಕ್ಕಿ ಇರುತ್ತಲ್ಲ, ಅದನ್ನು ನೀವು ಅಕ್ಕಿ ಬಾಕ್ಸ್ಗೆ ಹಾಕ್ಕೊಂಡು ಡೈಲಿ ನೀವು ಯೂಸ್ನ ಮಾಡೋಕೆ ಹೋಗ್ಬೋದು. ಇದಿಷ್ಟು ಕೆಲಸ ಆದಮೇಲೆ ನೀವು ಸಂಜೆ ಹೊತ್ತಲ್ಲಿ ಮುತ್ತೈದರನ್ನ ಕರೆದ್ಬಿಟ್ಟು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಅವ್ರಿಗೆ ನೀವು ಮಾಡಿರೋಂಥ ನೈವೇದ್ಯನ ಊಟವಾಗಿ ಅವ್ರಿಗೆ ಬಡಿಸ್ಬಿಟ್ಟು ಕಳಿಸ್ಬೋದು. ಇಷ್ಟು ಎಲ್ಲ ಆದಮೇಲೆ ನೀವು ಮಧ್ಯಾಹ್ನದ ಸೇವೆ ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ನೀವು 5 ವಾರ ಮಾಡಿ 7 ವಾರ ಮಾಡಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಮಾಡಿ ಮಧ್ಯಾಹ್ನದೊತ್ತು. ಇದರಿಂದ ಶೀಘ್ರ ಫಲ ನಿಮಗೆ ಆದಷ್ಟು ಬೇಗ ದೊರೀಲಿ ಅಂತ ನಾನು ಕೇಳ್ಕೊತೀನಿ ರಾಯರಲ್ಲಿ. ಏನೇ ಮಾಡೋದಿದ್ರು ನೀವು 100% ನಂಬಿಕೆ ಇಟ್ಟು ಒಂದೇ ಮನಸ್ಸಿಂದ ಒಂದು ವಿಚಾರಕ್ಕೆ ಮಾತ್ರ ನೀವು ಮಾಡಬೇಕು. ಆವಾಗಲೇ ಅದಕ್ಕೊಂದು ದಾರಿನ ಕಂಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.